ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರ್ಯ. ನೀವು ನೋಡಿದ್ರ ಟೆಕ್ ಮೋರಿಕಾಣ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 69ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಾತ್ರ ಸಾಮಾನ್ಯವಾಗಿಲ್ಲ, ಟೆಕ್ ನ್ಯೂಸ್ ಮಾತ್ರ ಒಂಥರ ಎಂಟರ್ಟೈನ್ಮೆಂಟ್ ಆಗಿದಾವೆ, ಫನ್ ಆಗಿದಾವೆ. ಈ ವಿಡಿಯೋ ಮಾತ್ರ ಹಿಂದೆ ನೋಡಿ ಗೊತ್ತಾಗುತ್ತೆ ಯಾವ್ದು ರೀತಿಲಿ ಫನ್ ಆಯ್ತಂತ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ನಾನು ಒಂದು ಲೆವೆಲಲ್ಲಿ ಒಂದ್ಸಲ ಓದ್ತಿರುವಾಗ, ನಾನು ಟೆಕ್ ನ್ಯೂಸ್ ಬರೀತಿರುವಾಗ ಫುಲ್ ನಕ್ಕಂತ ಬರ್ತೀನಿ, ಆ ಲೆವೆಲ್ದಾಗ ಇದಾವೆ. ಸೊ ನೋಡಿ, ಈ ವಿಡಿಯೋ ಮಾತ್ರ ಎಂಡ್ವರೆಗೆ ನೋಡಿ, ಮರಿಬೇಡಿ, ಓಕೆನಾ? ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಮಾತ್ರ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಅಂತ ಫೀಲ್ ಆಗಿ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೇನೆ ನಿಮಗಾಗಿ. ಸೊ ಇನ್ನಕ್ಕೆ ಲೇಟು, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೀರಿಯಸ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮಗೆ ಶಾಮಿ ಕಡೆಯಿಂದ ಶಾಮಿ 13 ಅಲ್ಟ್ರಾ ಈ ಮೊಬೈಲ್ ಬಂದ್ಬಿಟ್ಟು ನಿನ್ನೆ ಅಫಿಷಿಯಲ್ ಲಾಂಚ್ ಮಾಡಿದ್ರೆ ನಮ್ಮ ಚೈನಾದಲ್ಲಿ, ಓಕೆನಾ, ನಮ್ದಲ್ಲ. ಸೊ ಚೈನಾದಲ್ಲಿ ಲಾಂಚ್ ಮಾಡಿದಾರೆ ಅಂತ ಹೇಳ್ಬೋದು. ಸೊ ಮೊಬೈಲ್ ಬಗ್ಗೆ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋಣ, ಆಮೇಲೆ ಈ ಮೊಬೈಲ್ ಬಗ್ಗೆ ಮಾತಾಡೋಣ. ಫಸ್ಟ್ ಬಂದ್ಬಿಟ್ಟು ಈ ಮೊಬೈಲ್ನ ಇದರಲ್ಲಿ ಡಿಸ್ಪ್ಲೇ ವಿಷಯಕ್ಕೆ ಬಂದರೆ ಮಾತ್ರ ಈ ಮೊಬೈಲು 6.73 ಇಂಚಸ್ ಫುಲ್ HD ಪ್ಲಸ್ ಇಂದ 120 Hz OLED ಡಿಸ್ಪ್ಲೇ ಇಂದ ಕರ್ವ್ ಡಿಸ್ಪ್ಲೇ ಇಂದ ಬರ್ತೈತೆ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಬ್ರೈಟ್ನೆಸ್ ವಿಷಯಕ್ಕೆ ಬಂದರೆ ಮಾತ್ರ 2600 ಪೀಕ್ ಬ್ರೈಟ್ನೆಸ್ ಇರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಪ್ರೊಸೆಸರ್ ವಿಷಯಕ್ಕೆ ಬಂದರೆ ಮಾತ್ರ ಸ್ನ್ಯಾಪ್ಡ್ರಾಗನ್ ಕಡೆಯಿಂದ 8 Gen 2 ಲೇಟೆಸ್ಟ್ ಪ್ರೊಸೆಸರ್ ಯೂಸ್ ಮಾಡಿದ್ರೆ, ಹಾಗೆ LPDDR5X RAM UFS 4.0 ಯೂಸ್ ಮಾಡಿದ್ರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಅಂತಂದ್ರೆ ಇದರಲ್ಲಿ ಬ್ಯಾಟರಿ ವಿಷಯಕ್ಕೆ ಬಂದರೆ ಮಾತ್ರ 5000 mAh ಬ್ಯಾಟರಿ ಇರುತ್ತೆ, 90 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ, 50 ವ್ಯಾಟ್ ನಮಗೆ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಕ್ಯಾಮ್ರಾ ವಿಷಯಕ್ಕೆ ಬಂದರೆ ಮಾತ್ರ ಬ್ಯಾಕ್ ಬಂದ್ಬಿಟ್ಟು ನಮಗೆ ಕ್ವಾಡ್ ಕ್ಯಾಮ್ರಾ ಇರುತ್ತೆ. ಕ್ವಾಡ್ ಕ್ಯಾಮ್ರಾ ಬಂದ್ಬಿಟ್ಟು ಪ್ರತಿಯೊಂದು ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ ಇಂದ ಬರುತ್ತೆ ಅಂತ ಹೇಳ್ಬೋದು. ನಮಗೆ ಮೋಸ್ಟ್ ಆಫ್ ಇನ್ನ ಬಹಳಷ್ಟು ನಮಗೆ ಅಂತ ಸ್ಪೆಸಿಫಿಕೇಶನ್ಸ್ ಇದಾವೆ. ಬ್ಯಾಕ್ ಡಿಸೈನ್ ಬಂದ್ಬಿಟ್ಟು ನಮಗೆ ಲೆದರಿ ಫಿನಿಶ್ ಇರುತ್ತೆ, ನಮಗೆ ಗೊತ್ತಿರುತ್ತೆ ಲೆದರ್ ಫಿನಿಶ್ ಹೆಂಗಿರುತ್ತೆ ಅಂತ. ಸೊ ಆ ಲೆದರ್ ಫಿನಿಶ್ ಇಂದ ಬರ್ತೈತೆ ಅಂತ ಹೇಳ್ಬೋದು. ನೋಡೋಣ, ಇದು ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಇದರಲ್ಲಿ ಚೈನಾದಲ್ಲಿ ಎಷ್ಟಿಕ್ಕಿದ್ದಾರೆ ಅಂದ್ರೆ ಪ್ರೈಸು ಅಪ್ರಾಕ್ಸಿಮೇಟ್ಲಿ 71,000ದಿಂದ 72,000 ರೂಪಾಯಿ ಒಳಗಡೆ ಇಕ್ಕಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದ ತಾಂಬರದ ಡೌಟೇ ನನಗೆ ಅನ್ಸಿದ ಮಟ್ಟಿಗೆ, ಓಕೆನಾ? ಅದು ಬಂದ್ಬಿಟ್ಟು ಭಾಳಷ್ಟು ಡೌಟ್ ಐತೆ, ಹೇಳೋಕ್ಕಾಗಲ್ಲ. ತಾಂಬರ್ಬೋದು ಇವ್ರು ಯಾವ ರೀತಿ ಅಂದರೆ ಹೇಳೋಕ್ಕಾಗಲ್ಲ, ಒಂಥರ ಉಲ್ಟಾ ಪಾಲ್ಟ್ ಇದ್ದಂಗೆ. ನೋಡೋಣ, ಯಾವಾಗ ತಾಂಬರ್ಬೋದು, ಇಲ್ಲಾಂದ್ರಲ್ಲ, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಸೊ ಇವಿಷ್ಟು ಬಂದ್ಬಿಟ್ಟು ಅಂದರೆ ನಮಗೆ ಶಾಮಿ 13 ಅಲ್ಟ್ರಾ ಬಗ್ಗೆ ಪ್ರತಿಯೊಂದು ನಮಗೆ ಇನ್ಫಾರ್ಮೇಷನ್ನು. ಇದರಲ್ಲಿ ಕ್ಯಾಮ್ರಾ ಮಾತ್ರ ಪಿಚ್ ಆಗಿರ್ತವೆ, ಅದ್ರ ಬಗ್ಗೆ ಅವಶ್ಯಕತೆ. ಶಾಮಿ 13 ಪ್ರೋನೇ ನಾರ್ಮಲ್ ಪಿಕ್ಚರ್ಸು, ಕ್ಯಾಮ್ರಾ ಮಾತ್ರ ಸಖತ್ತಾಗಿದ್ದು ಶಾಮಿ 13 ಪ್ರೋ. ಬಟ್ ಅಂತಂದ್ರೆ ಶಾಮಿ 13 ಅಲ್ಟ್ರಾ ಅಲ್ವಾ, ಸೊ ನಾವು ಒಳ್ಳೆ ಲೆವೆಲ್ಗೆ ಇಕ್ಕಿರ್ತಾರೆ ಅಂತ ಹೇಳ್ಬೋದು ಕ್ಯಾಮ್ರಾ. ಸೊ ಇವಿಷ್ಟು ಅಂತ ಈ ಮೊಬೈಲ್ ಎಲ್ಲ ಸ್ಪೆಸಿಫಿಕೇಶನ್ಸು. ಹಾಗೆ ಬಂದ್ಬಿಟ್ಟು ಈ ಮೊಬೈಲು IP68 ವಾಟರ್ ರೆಸಿಸ್ಟೆನ್ಸ್ ಅಂತಲೂ ಬರ್ತೈತೆ ಅಂತ ಹೇಳ್ಬೋದು. ಹಾಗೆ ಮೊಬೈಲು ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ವೇರಿಯಂಟಲ್ಲಿ ಬರ್ತೈತೆ. ಇದಿಷ್ಟೆಲ್ಲ ಸ್ಪೆಸಿಫಿಕೇಶನ್ಸ್ ಅಂತ ಬರ್ತಿದೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಮ್ಮಿಂದ ಶಾಮಿ 13 ಅಲ್ಟ್ರಾ ಕಡೆ. ಇದಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಿಮ್ಗೆ ಏನಂತಂದ್ರೆ ಇನ್ಸ್ಟಾಗ್ರಾಮ್ ಕಡೆಯಿಂದ ಇನ್ಸ್ಟಾಗ್ರಾಮ್ ಅವರೇನು ಹೊಸ ಫೀಚರ್ ತಗೊಂಡಿರ ಅಂತ ಹೇಳ್ಬೋದು. ಅದರಲ್ಲಿ ಯಾವ ಫೀಚರ್ಗಳು ಅಂತಂದರೆ, ನಾವು ಇಷ್ಟು ದಿವಸ ಏನಂತಂದರೆ ಇನ್ಸ್ಟಾಗ್ರಾಮ್ ಬಯೋ ಪ್ರೊಫೈಲ್ನಲ್ಲಿ ಏನಂತ ಹಬ್ಬ ಅಂತಂದ್ರೆ ನಾವು ಒಂದೇ ಲಿಂಕ್ ಪೇಸ್ಟ್ ಮಾಡ್ತಿದ್ವಿ ಯೂಟ್ಯೂಬ್ ಆಗಲಿ. ಸೊ ಯೂಟ್ಯೂಬ್ ನಾವು ಪೇಸ್ಟ್ ಮಾಡ್ತಿದ್ವಿ. ಬಟ್ ಏನಂತಂದ್ರೆ ನಾವು 5 ಲಿಂಕ್ ನಾವು ಪೇಸ್ಟ್ ಮಾಡ್ಬೋದು. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಯೂಟ್ಯೂಬ್ದಾನ ಕೇಳ್ರಿ, ಫೇಸ್ಬುಕ್ದಾನ ಕೇಳ್ರಿ, ಹಾಗೆ ಬಂದ್ಬಿಟ್ಟು ನೆಕ್ಸ್ಟು ಇನ್ನೂ ಭಾಳಷ್ಟು ಇದಾವೆ, ಸ್ನ್ಯಾಪ್ಚಾಟ್ ಅವು ಇವು ಇದಾವಲ್ಲ ಗುರು, ಅವ್ರನ್ನ ಯಾವ್ದಾದ್ರು ಲಿಂಕ್ ಪೇಸ್ಟ್ ಮಾಡ್ಬೋದು. ಮಿನಿಮಮ್ ಬಂದ್ಬಿಟ್ಟು 5 ಲಿಂಕ್ಸ್ ನಾವು ಪೇಸ್ಟ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಫೀಚರ್ ಅಂತ ನನಗೆ ಅನ್ನಿಸ್ತು. ನೋಡೋಣ, ನಮಗೆ ಅಪ್ರಾಕ್ಸಿಮೇಟ್ಲಿ ಇವಾಗ ಪ್ರೆಸೆಂಟ್ ಇವಾಗ ಅಂತ ನಮಗೆ ಫೇಸ್ಬುಕ್ಕು, ಯೂಟ್ಯೂಬು, ಟೆಲಿಗ್ರಾಮ್ 3 ಲಿಂಕ್ಸ್ ಬಿಟ್ಟು ಬೇರೆ ಏನಕ್ಕೆ ಅಂತ ಹೇಳೋದ್ರಲ್ಲಿ. ಸೊ 3 ಲಿಂಕ್ಸ್ ಪರ್ಟಿಕ್ಯುಲರ್ ನನಗೆ ಅಂತ ವರ್ಕ್ ಆಗೋದು ಬಿಟ್ಟು ಇನ್ನೇನಿಲ್ಲ ಅದರಲ್ಲಿ. ನೆಕ್ಸ್ಟ್ ಯಾವ ಹಾಕ್ಯಣಂಗಿಲ್ಲ, ಹಾಕ್ಯಂಡ್ರೆ ಯಾವುದೊಂದು ಪರ್ಸ್ನಲ್ ಒಂದು ವೆಬ್ಸೈಟ್ ಬಗ್ಗೆ ಹಾಕ್ಯಬೋದು ಲಿಂಕ್ ಬಿಟ್ಟು ಬೇರೆದು ಏನು ಹಾಕ್ಯಣಲ್ಲ. ಸೊ ಇದು ಬಂದ್ಬಿಟ್ಟು ನಮ್ಗೆ ಅಂತಂದರೆ ಇನ್ಸ್ಟಾಗ್ರಾಮ್ ಹೊಸ ಫೀಚರ್ ಅಂತ ಹೇಳ್ಬೋದು. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ, ಈ ಥರ ಸ್ಟೋರಿ ನೀವು ಯಾರು ಕೇಳೋಲ್ಲ, ಇದು ಬಂದ್ಬಿಟ್ಟು ಒಂಥರ ಫನ್ ಆಗಿರುತ್ತೆ. ಈ ಸ್ಟೋರಿ ಎಂಡ್ವರೆಗೆ ನೋಡೋಕೆನಾ. ಸೊ ಯಾರ್ದಂದ್ರೆ ಈ ಸ್ಟೋರಿ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ನಡೆದಿಲ್ಲ, ಆ್ಯಕ್ಚುಲಿ ಬೇರೆ ದೇಶದಲ್ಲಿ ನಡೆದಿದ್ದಂಗೆ ಐತೆ. ಸೊ ಇವಾಗ ಏನೋ ಹೊರಗಡೆ ಬಂದೈತೆ. ಈ ಸ್ಟೋರಿ ಬಂದ್ಬಿಟ್ಟು ಯಾವ ಥರ ಅಂತಂದರೆ, ಒಬ್ಬ ಕಪಲ್ಸ್ ಏನಂತಂದರೆ ಬೇರೆ ಊರಿಗೆ ಹೋಗ್ತಿದ್ದಂಗೆ ಅದರ, ಅದು ಬಂದ್ಬಿಟ್ಟು ಭಾಳಷ್ಟು ದೂರ ಇದ್ದಂಗೆ ಆಯ್ತು. ಅವು ಹೋಗ್ತಾ ಹೋಗ್ತಾ ನೈಟು ಜರ್ನಿ ಮಾಡ್ತಿದ್ದಂಗೆ ಅದರ. ಮುಂಜಾನೆ 3 ಗಂಟೆಗೆ ಏನಂತಂದ್ರೆ ಆ ಗಂಡುಗೆ ವಾಶ್ರೂಮ್ ಬಂದಿದ್ದಂಗೆ ಐತೆ, ಓಕೆನಾ? ವಾಶ್ರೂಮ್ ಬಂದಿದ್ದಕ್ಕೆ ಆ ಕಾರ್ ನಿಂದ್ರಿಸಿ ಹೋಗಿ ವಾಶ್ರೂಮ್ಗೆ ಹೋಗಿದ್ದಾನೆ. ಅವಾಗ ಅಂದರೆ ಆಯಪ್ಪ ಹೋದ್ಮೇಲೆ ಒಂದು 5 ನಿಮಿಷಕ್ಕೆ ಏನಂತಂದರೆ ಎಂತಿ ಅಂದ್ರೆ ಅವ್ರು ಎಂತಿದ್ದಾಳ, ಅವ್ರ ಎಂತಿ ವಾಶ್ರೂಮ್ ಬಂದಿದ್ದಂಗೆ ಆಯ್ತು. ಆಯಮ್ಮ ಹೋಗಿದ್ದಾಳೆ. ಹೋಗಿ ಅಂದರೆ ಅವ್ರ ಗಂಡಿಗೆ ಗೊತ್ತಿಲ್ಲ ಹೋಗಿರೋದು, ಎಂತಿ ಹೋಗಿರೋದು ಗೊತ್ತಿಲ್ಲ. ಸೊ ಐದಾಳ ಅಂತ ಅನ್ಕೊಂಡು ಕಾರ್ನಾಗೆ ಮಕ್ಕಂಡಾಳ ಅಂತ ಅನ್ಕೊಂಡು ಅಯ್ಯಪ್ಪ ಕಾರ್ ಹಾಕೊಂಡು ಹೋಗ್ಬಿಟ್ಟಾನೆ. ಸುಮಾರು 160 ಕಿಲೋಮೀಟರ್ ಆಗಿ ಹೋದ್ಮೇಲೆ ನೋಡ್ಕೊಳ್ಳೋಣ ಅವಾಗ ಕಾರ್ನಲ್ಲಿ ಇದ್ದಾಳ ಇಲ್ಲ ಅಂತ. ಅವಾಗ ಇಲ್ಲ. ಮಿನಿಮಮ್ ಬಂದ್ಬಿಟ್ಟು ಅಂದರೆ 20 ಕಿಲೋಮೀಟರ್ ನಡ್ಕೊಂತ ಹೋದಳು ರೋಡ್ನಲ್ಲಿ. 20 ಕಿಲೋಮೀಟರ್ ನಡ್ಕೊಂತ ಹೋಗಿದ ತಕ್ಷಣ ಅದೊಂದು ಸಿಟಿ ಕಂಡಾಯ್ತು. ಅಲ್ಲಿ ಪೊಲೀಸ್ ಜೊತೆ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಏನಂತಂದರೆ, ಪೊಲೀಸ್ ಅಂತಂದರೆ ಈ ಅಪ್ಪಗಲ್ಲ. ಸೊ ಆ್ಯಕ್ಚುಲಿ ಐಎಮ್ಮನ ಫೋನಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಯಾಕಂತಂದರೆ ಈ ಅಮ್ಮನ ಮೊಬೈಲ್ ಕಾರ್ನಲ್ಲೇ ಐತೆ, ಓಕೆನಾ? ಎಮ್ಮನ ಮೊಬೈಲ್ ಕಾರ್ನಲ್ಲೇ ಐತೆ. ಆಯಪ್ಪನ ಗಂಡನ ಮೊಬೈಲ್ ನಂಬರ್ ಎಮ್ ಕಂಠಪಾಠ ಇಲ್ಲ. ಅಲ್ಲಿ ಮೇನ್ ಪೀಸ್ಟ್ ಯಾರನ್ನ ಗಂಡದ ಮೊಬೈಲ್ ನಂಬರ್ ಕಂಠಪಾಠ ಇಟ್ಕೊಂಡಿದ್ರಂಗೆ. ಸೊ ಆ ರೀತಿಯಲ್ಲಿ ನಿಜವಾಗ್ಲೂ ಅವ್ರಿಗೆ ಆಯಮ್ಮನ ಮೊಬೈಲಿಗೆ ಕಾಲ್ ಮಾಡಿದಾರೆ, ಲಿಫ್ಟ್ ಮಾಡಿಲ್ಲ ಆಯಪ್ಪ, ಓಕೆನಾ? ಲಿಫ್ಟ್ ಮಾಡಿಲ್ಲ. ಆಮೇಲೆಲ್ಲ ಆಯಪ್ಪ ಸುಮಾರು ಅಂತ 5 ಅಷ್ಟು ಮುಂಜಾನೆ 5 ಗಂಟೆಗೆ ನೋಡ್ಕೊಂಡಿದ್ದಾನೆ. ಅವಾಗ 160 ಕಿಲೋಮೀಟರ್ ಹೋದ್ಮೇಲೆ ನೋಡ್ಕೊಳ್ಳೋಣ, ಎಂತಿಲ್ಲ. ಆಮೇಲೆ ಹಂಗೆ ಅಲ್ಲೇ ವೇಟ್ ಮಾಡಿದ್ದಾನೆ. ಮಿನಿಮಮ್ ಬಂದ್ಬಿಟ್ಟು 8 ಗಂಟೆ ಆದಮೇಲೆ, ಓಕೆನಾ? ಕರೆಕ್ಟ್ ಏನಂತಂದು 8 ಗಂಟೆಗೆ ಏನಾದ್ರು ಪೊಲೀಸರು ಕಾಂಟ್ಯಾಕ್ಟ್ ಮಾಡಿದಾರೆ ಆಯಪ್ಪನ. ಆಯಪ್ಪ ಅಷ್ಟು ತನಕ ಹುಡುಕ್ತಾನೆ ಇದ್ದಾನೆ, ಎಲ್ಲದ ಅಂತ ಬರೀ ಥಿಂಕ್ ಮಾಡ್ಕೊಂತಿದ್ದಂಗೆ ಇದ್ದಾನೆ.
ಸೊ 8 ಗಂಟೆಗೆ ಪೊಲೀಸರು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವಾಗ ಹೋಗಿದ್ದಾನೆ, ಮತ್ತೆ ರಿವರ್ಸ್ ಹೋಗಿದ್ದಾನೆ ಕರ್ಕೊಂಬರಕ್ಕೆ ಅವ್ರೇಂತಿನ. ಸೊ ಈ ರೀತಿಯಲ್ಲಿ ಇನ್ಸಿಡೆಂಟ್ ಯಾವತ್ತು ಕೇಳಲ್ಲ ಅನ್ಕೋತೀನಿ. ಸೊ ನಾನು ಸಹ ಇದೆ ಇವತ್ತೇ ಫಸ್ಟ್ ಕೇಳಿರೋದು, ಯಾವತ್ತಲ್ಲ. ದೊಡ್ಡ ಲೆಕ್ಕ ಬಿಡು, ಏನು ಇಂಥವ್ರು ಸಹ ಇರ್ತಾರ ಅಂತ ನನಗೆ ಅಂತೂ ಪಾಪ ಅದರಲ್ಲಿ ಏನು ತಪ್ಪಿಲ್ಲ. ಓಕೆ, ಅಟ್ಲೀಸ್ಟ್ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದೇನಿಲ್ಲ. ಯಾರು ತಪ್ಪೈತೆ ಅಂತ ಹೇಳಕ್ಕೆ ಬರೋಕ್ಕಿಲ್ಲ ಇಂಥದ್ರಾಗ. ಸೊ ಇದು ಬಂದ್ಬಿಟ್ಟು ಅಂದರೆ ಒಂಥರ ಫನ್ ಇದ್ದಂಗೆ. ಓಕೆನಾ, ಒಂದು ಫನ್ ಸ್ಟೋರಿ ಅಂತ ನನಗೆ ಅನ್ನಿಸ್ತು. ಸೊ ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ, ನೀವೇನಾದರೂ ಸ್ಮೋಕ್ ಮಾಡ್ತಿದ್ರೆ, ಹೆವಿಯಾಗಿ ಸ್ಮೋಕ್ ಮಾಡ್ತಿದ್ರೆ, ನಿಮಗೆ ಬಿಡ್ಬೇಕಂತ ಆಸೆ ಐತೆ ಬಟ್ ಬಿಡ್ತಿಲ್ಲ. ಓಕೆನಾ, ಅದಕ್ಕಾಗಿ ಅಂತಂದರೆ ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡಿದ್ರು ಅಂತ ಹೇಳ್ಬೋದು ನಮ್ಮ ಇಂಡಿಯಾದವರೆಲ್ಲ, ಬೇರೆ ದೇಶದವರು. ಸೊ ಇದು ಯಾವ ರೀತಿಯಲ್ಲಿ ವರ್ಕ್ ಆಗ್ತದೆ ಇದು ಆ್ಯಪು, ಇದು ಬಂದ್ಬಿಟ್ಟು AI ಬೇಸ್ ಆ್ಯಪ್. ಓಕೆನಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಈ ಆ್ಯಪ್ನ ಡೆವಲಪ್ ಮಾಡಿದ್ದಾರೆ. ಸೊ ಯಾವ ರೀತಿ ಅಂತಂದ್ರೆ, ನೀವು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನೀವು ಎಲ್ಲಿಗೆ ಪರ್ಟಿಕ್ಯುಲರ್ ಪ್ಲೇಸ್ಗೆ ಹೋಗ್ತಿರೋದು, ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ಒಂದು ರೆಸ್ಟೋರೆಂಟ್ ಆಗಲಿ, ಪಬ್ಗಳಿಗಾಗಲಿ, ಹಾಗೆ ಬಂದ್ಬಿಟ್ಟು ಯಾವುದೊಂದು ಚಿಕ್ಕ ಕಿರಾಣಿ ಶಾಪಿಗೆ ಹೋದ್ರೆ ಏನಂತಂದರೆ ಅವಾಗ ಫೈನ್ ಮಾಡುತ್ತೆ. ನಿಮ್ಮ ಲೊಕೇಶನ್ ಬೇಸ್ ಮಾಡಿದ್ದು ಫೈನ್ ಮಾಡುತ್ತೆ. ಆ್ಯಕ್ಚುಲಿ ನಾವು ಎದಕ್ಕೆ ಹೋಗ್ತೀವಿ ಪಬ್ಗಳಿಗೆ, ಸ್ಮೋಕ್ ಮಾಡೋದಕ್ಕೆ, ಡ್ರಿಂಕ್ ಮಾಡೋದಕ್ಕೆ ಹೋಗ್ತೀವಿ. ರೆಸ್ಟೋರೆಂಟ್ ಎದಕ್ಕೆ ಹೋಗ್ತೀವಿ, ಊಟಕ್ಕೆ ಹೋಗ್ತೀವಿ. ಅದೇ ಥರ ಬಂದ್ಬಿಟ್ಟು ಲಾಡ್ಜ್ಗಳು ಎದಕ್ಕೆ ಹೋಗ್ತೀವಿ, ಸ್ಮೋಕು ಅದು ಬಾರ್ಗೆ ಇರಲ್ಲ, ಅದೇ ಕತೆ. ಓಕೆನಾ, ಒಂದು ಚಿಕ್ಕ ಅಂಗಡಿಯಲ್ಲ ನಾವು ಸ್ಮೋಕ್ ಮಾಡೋಕ್ಕೆ ಹೋಗೋದು, ನಾವಲ್ಲ, ಯಾರು ಸಿಗರೇಟ್ ಮಾಡ್ತಾರೋ ಸಿಗರೇಟ್ ಕುಡಿತಾರೋ ಅವ್ರು. ಓಕೆನಾ, ಸೊ ಅದಕ್ಕಾಗಿ ಏನಂತ ಅವ್ರು ಲೊಕೇಶನ್ ಬೇಸ್ ಮೇಲೆ, ಅದು ಪ್ಲೇಸ್ಗಳ ಬೇಸ್ ಮೇಲೆ ಏನಂತಂದರೆ ಇದು ಡಿಟೆಕ್ಟ್ ಮಾಡುತ್ತೆ. ಆ ಲೊಕೇಶನ್ ಹೋದಾಗ ನಿನಗೆ ನೋಟಿಫಿಕೇಶನ್ ಬರುತ್ತೆ. ಯಾವ ರೀತಿಯಲ್ಲಿ ಅಂತಂದರೆ ನೀವು ಸ್ಮೋಕ್ ಮಾಡ್ಬೋದು, ಆ ರೀತಿಯಲ್ಲಿ ಎಮೋಷನ್ ರೀತಿಯಲ್ಲಿ ಏನಂತ ಎಮೋಷ್ನಲ್ ಆಗಿ ಏನಂತಂದರೆ ಇದು ನಿಮಗೆ ಮೆಸೇಜ್ ನೋಡಿಸುತ್ತೆ, ನೋಟಿಫಿಕೇಶನ್ ನೋಡುತ್ತೆ. ಆ ನೋಟಿಫಿಕೇಶನ್ ನೋಡಿದ ತಕ್ಷಣ ನಿಮಗೆ ಒಂಥರ ಟಚ್ ಆಗಿಬಿಡುತ್ತೆ ಒಳಗಡೆ, ಮಾಡಬಾರ್ದಲ್ಲಪ್ಪ ಮಾಡಿಬಿಟ್ಟೆ ಆ ರೀತಿಯಲ್ಲಿ ಅಂತಂದ್ರೆ ನೀವು ಸಫರ್ ಆಗ್ತಾರಲ್ಲ. ಸೊ ಆ ರೀತಿಯಲ್ಲಿ ಅಂತಂದರೆ ನೀವು ಬಿಡೋ ಚಾನ್ಸಸ್ ಇರುತ್ತೆ, ಸಿಗರೇಟ್ ಸಹ ಬಿಡೋ ಚಾನ್ಸಸ್ ಇರುತ್ತೆ ಅಂತ ಆ ರೀತಿಯಲ್ಲಿ ಥಿಂಕ್ ಮಾಡಿದ್ರು ಅಂತ ಹೇಳ್ಬೋದು ಈ ಅಪ್ಲಿಕೇಶನ್ ಏನು ಬಂದ್ಬಿಟ್ಟು ಅಂದರೆ ಕ್ವಿಟ್ ಸೆನ್ಸ್ ಅಂತ. ಎಕ್ಸಾಕ್ಟ್ಲಿ ಇವಾಗ ನಮ್ಮ ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ, ಆಲ್ರೆಡಿ ಚೆಕ್ ಮಾಡಿದೆ. ನೀವು ಸಹ ಚೆಕ್ ಮಾಡೋಕೆ ಹೋಗ್ಬೇಡಿ, ಬಂದಿದ ತಕ್ಷಣ ನಾನು ಹೇಳ್ತೀನಿ. ಆ್ಯಕ್ಚುಲಿ ಏನಂತಂದರೆ ಇದು ಇಲ್ಲ, ನಮ್ಮ ಇಂಡಿಯಾದಲ್ಲಿ ಇಲ್ಲ, ನಿಜವಾಗ್ಲಿಲ್ಲ. ಅವೆಲ್ಲ ನಾನು ಚೆಕ್ ಮಾಡಿದೆ. ಇದು ಬಂದ್ಬಿಟ್ಟು ಭಾಳಷ್ಟು ಜನ ಅಂತ ರಿವ್ಯೂಸ್ ಸಹ ಕೊಟ್ಟಿದ್ದಾರೆ ಅಂತ ಹೇಳಿದ್ವಿ ಅಪ್ಲಿಕೇಶನ್ ಪರ್ಟಿಕ್ಯುಲರ್ ಇಷ್ಟು ವರ್ಕ್ ಆಗ್ತಾ. ನಾನು ಆಲ್ರೆಡಿ ಸಿಗರೇಟ್ ಕುಡಿದು ಬಿಟ್ಬಿಟ್ಟಿನಿ ಈ ಅಪ್ಲಿಕೇಶನಿಂದ, ಭಾಳಷ್ಟು ಅಂತ ರಿವ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಒಳ್ಳೆ ವಿಷಯನೇ. ಓಕೆ, ನಾವು ಭಾಳ ಜನ ಅಂತ ಸಿಗರೇಟ್ ಬಿಡೋಕೆ ಅನ್ಕೊಂತಾರೆ, ಬಿಡೋದಾಗಲ್ಲ. ಸೊ ಈ ಥರ ಅಪ್ಲಿಕೇಶನ್ಸ್ ಇದ್ದರೆ ಮಾತ್ರ ಪರ್ಟಿಕ್ಯುಲರ್ ವರ್ಕ್ ಆಗುತ್ತೆ. ಸೊ ನಿಮ್ಗೆ ಏನಂತ ನೀವೇನಾದರೂ ಸ್ಮೋಕಿಂಗ್ ಬಿಡ್ಬೇಕಂತ ಅನ್ಕೊಂಡಿದ್ರೆ ನಮ್ಮ ಪ್ಲೇಸ್ಟೋರಲ್ಲಿ ಸಹ ಭಾಳಷ್ಟು ಅಪ್ಲಿಕೇಶನ್ಸ್ ಇದ್ದಾವೆ, ಒಂದ್ಸರಿ ಟ್ರೈ ಮಾಡಿ. ಓಕೆನಾ, ಸ್ಮೋಕಿಂಗ್ ಬಿಡೋದಕ್ಕೆ ಒಂದು ಸಪ್ರೇಟ್ ಅಪ್ಲಿಕೇಶನ್ಸ್ ಇದ್ದಾವೆ, ಒಂದ್ಸರಿ ಟ್ರೈ ಮಾಡಿ, ಮರಿಬೇಡಿ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತ ಮೈಕ್ರೋಸಾಫ್ಟ್ ಕಡೆ ಮೈಕ್ರೋಸಾಫ್ಟ್ ಬಿಂಗ್, ಇದ್ರ ಬಗ್ಗೆ ನೀವು ಕೇಳಿರ್ತೀರಿ. ಆ್ಯಕ್ಚುಲಿ ChatGPT ಥರನೇ ಅಂತಂದರೆ ಇದು ಬಿಂಗು, ಮೈಕ್ರೋಸಾಫ್ಟ್ ಅವ್ರದ್ದು. ಇವಾಗ ನಾವಂತಂದ್ರೆ ಭಾಳಷ್ಟು ಜನ ಅಂತಂದ್ರೆ ಆ್ಯಂಡ್ರಾಯ್ಡ್ನಲ್ಲಿ ನಾವು ಬಿಂಗ್ ಅಂತ ಬೀಟಾ ವರ್ಷನ್ ನೋಡ್ತಿದ್ವಿ. ಆ್ಯಂಡ್ರಾಯ್ಡ್ನಲ್ಲಿ ಬೀಟಾ ವರ್ಷನ್ ಇರ್ತಿತ್ತು ಬಿಂಗ್ ಅಂತ. ಸೊ ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಬೀಟಾ ಬಗ್ಗೆ. ಸೊ ನೀವೇನಂತಂದರೆ ಇವಾಗ ನಾವು ಆ್ಯಂಡ್ರಾಯ್ಡು ಇವಾಗ ಸ್ವಿಫ್ಟ್ ಕೀಬೋರ್ಡ್ ಅಂತ ಇರುತ್ತಲ್ಲ ಮೈಕ್ರೋಸಾಫ್ಟ್ ಅವ್ರದ್ದೇ. ಪ್ರತಿಯೊಬ್ಬರು ಅಂತಂದರೆ ಇವಾಗ ಗೂಗಲ್ ಕೀಬೋರ್ಡೇ ಯೂಸ್ ಮಾಡೋದು ಪ್ರತಿಯೊಬ್ಬರು ಮೊಬೈಲಲ್ಲೂ, ಆ್ಯಂಡ್ರಾಯ್ಡ್ ಮೊಬೈಲ್ಸಲ್ಲಿ. ಬಟ್ ಏನಂತಂದರೆ ಈ ಸ್ವಿಫ್ಟಿ ಕೀಬೋರ್ಡ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಅವ್ರದ್ದೇ. ಇವಾಗ ಸ್ವಿಫ್ಟಿ ಕೀಬೋರ್ಡ್ ಯೂಸ್ ಮಾಡ್ತಿದ್ರೆ ನಿಮ್ಗೆ ಏನಾದರೂ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ, ಬಿಂಗ್ ಅಂತ ಆಪ್ಷನ್ ಸಿಗುತ್ತೆ. ಮೇಲೆ ಕೀಬೋರ್ಡ್ನಲ್ಲಿ ಇರುತ್ತೆ ಬಿಂಗ್ ಅಂತ. ಅದು ನೀವು ಅದನ್ನ ಯೂಸ್ ಮಾಡ್ಕೊಂಬಿಟ್ರೆ, ನೀವು ಬೇಕಾದ್ರೆ ಯಾವುದೋ ಒಂದು ಕ್ವಶನ್ ಅಂತಂದ್ರೆ ಆ ಕೀಬೋರ್ಡ್ ಮೇಲೆ ಇರುತ್ತೆ ಬಿಂಗ್ ಅಂತ ಐಕಾನ್ ಕ್ಲಿಕ್ ಮಾಡಿಬಿಟ್ರೆ ಅಂತ ಇಮಿಡಿಯೇಟ್ಲಿ ಕ್ವಶನ್ ಟೈಪ್ ಮಾಡಿಬಿಟ್ರೆ ಅದಕ್ಕೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ಬೋದು. ಏನಂತಂದ್ರೆ ನೀವು ಪ್ಲಾಟ್ಫಾರ್ಮ್ನ ಬೆಳೆಸ್ಕೊಳೋದಕ್ಕೆ ಬಿಂಗ್ ಆಯ್ತಲ್ಲ, ಇದನ್ನ ಪ್ಲಾಟ್ಫಾರ್ಮ್ ಬೆಳೆಸ್ಕೊಳೋದಕ್ಕಾಗಿ ಏನಂತಂದರೆ ಈ ರೀತಿ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಒಳ್ಳೆ ವಿಷಯನೇ. ಓಕೆನಾ, ಕೀಬೋರ್ಡ್ನಲ್ಲಿ ಸಿಗೋದಂದ್ರೆ ಒಳ್ಳೆ ವಿಷಯನೇ. ಬೇಗ ನಮ್ಗೆ ಏನಂತಂದರೆ ಆನ್ಸರ್ ಸಿಗ್ತಾವಂತ ಹೇಳ್ಬೋದು. ಸೊ ಇದು ಬಂದರೆ ಒನ್ ಆಫ್ ದ ಬೆಸ್ಟ್ ವಿಷಯ ಅಂತ ಹೇಳ್ಬೋದು. ಇವಾಗಿಂದ ನಾವೇನಂತಂದರೆ ಅಪ್ಲಿಕೇಶನ್ ನೋಡ್ತಿದ್ವಿ ಬಿಂಗ್ ಅಂತ, ಇವಾಗ ಏನಂತ ನಾವು ಕೀಬೋರ್ಡ್ನಲ್ಲೂ ನಾವು ಬಿಂಗ್ ಆಪ್ಷನ್ ನೋಡ್ಬೋದು. ಬಟ್ ಅಂತಂದ್ರೆ ಇದು ಪರ್ಟಿಕ್ಯುಲರ್ ಆಗಿ ಗೂಗಲ್ ಕೀಬೋರ್ಡಲ್ಲಿ ನೋಡಲ್ಲ, ಸ್ವಿಫ್ಟಿ ಕೀಬೋರ್ಡ್ ಅಂತ ಇರುತ್ತೆ ಆ್ಯಂಡ್ರಾಯ್ಡ್ನಲ್ಲಿ, ಅದರಲ್ಲಿ ಮಾತ್ರ ಕಂಪಲ್ಸರಿ ಇರುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಬಂದಿರುತ್ತೆ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಯಾವುದಾದ್ರು ಮೈಕ್ರೋಸಾಫ್ಟ್ ಕಡೆ ಮೈಕ್ರೋಸಾಫ್ಟ್ ಇನ್ನೊಂದು ಏನಂತಂದರೆ AI ಟೂಲ್ನ ಬಿಲ್ಡ್ ಮಾಡ್ತಾರೆ ಅಂತ ಹೇಳ್ಬೋದು. ಈ AI ಟೂಲಿಂದ ನಮ್ಗೆ ಏನು ಯೂಸ್ ಅಂತಂದರೆ, ಇವಾಗ ChatGPT ಅಂತ ಇವೆಲ್ಲ ಇದಾವಲ್ಲ ಬಿಂಗ್ ಅಂತ ChatGPT ಅಂತ ಸಾಫ್ಟ್ವೇರ್ನ ಬಿಲ್ಡ್ ಮಾಡೋದಕ್ಕೆ ಅಂತ ಪ್ಲಾಟ್ಫಾರ್ಮ್ನ ಕಂಡುಹಿಡ್ತಿದ್ದಾರೆ ಅಂತ ಹೇಳ್ಬೋದು. ಇವ್ರು ಏನು ChatGPT ನಾವು ಎಷ್ಟು ದೇಶ ಅಂಥದನ್ನೇ ತಾಂಬರ್ಕು ಅಂತ ಭಾಳ ಜನ ಥಿಂಕ್ ಮಾಡ್ತಿದ್ರು. ಬಟ್ ಏನಂತಂದರೆ ಅದು ಕ್ರಿಯೇಟ್ ಮಾಡೋ ಪ್ಲಾಟ್ಫಾರ್ಮ್ನ ಬಿಲ್ಡ್ ಮಾಡೋಕಂತ ಯಾರ ಹತ್ರ ಥಿಂಕ್ ಮಾಡಿದ್ದಿಲ್ಲ. ಬಟ್ ಅಂತ ಇವ್ರು ಮೈಕ್ರೋಸಾಫ್ಟ್ ಅವರು ಥಿಂಕ್ ಮಾಡಿದ್ದಾರೆ ನೋಡಿ, ಅದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಅದು ಬಿಸ್ನೆಸ್ ಮಾಡೋ ಮೈಂಡ್ ಸೆಟ್. ಓಕೆನಾ, ನಾವೆಲ್ಲ ಬೆಳೆಗಳ ಬಗ್ಗೆ ಆಲೋಚನೆ ಮಾಡ್ತೀವಿ, ಅದ್ರ ಕೆಳಗಿರೋ ಭೂಮಿ ಪರ್ವತದ ಬಗ್ಗೆ ಯಾರೂ ಆಲೋಚನೆ ಮಾಡೋಕ್ಕಲ್ಲ. ಸೊ ಆ ರೀತಿ ಅಂತಂದರೆ ಒಂದು ಈ ಥರ ChatGPT ಥರ ಬಿಲ್ಡ್ ಆಗೋ AI ಟೂಲ್ಗಳು ನಾವೇನಂತಂದರೆ ಈ ಅತೇನಾ ಈ AI ಚಾಟ್ ಬೋಟ್ನಲ್ಲಿ ಅಂತಂದರೆ ಕ್ರಿಯೇಟ್ ಮಾಡ್ಬೋದು ChatGPT ಥರ ಅಂತ ಬೋಟ್ಗಳು. ಸೊ ಒಳ್ಳೆಯಿಂದ ಇದನ್ನ ಅಪ್ಲಿಕೇಶನ್ ಬಂದ್ಬಿಟ್ಟು ಲೀಸ್ ಥರ ಕೊಟ್ಟರೆ ಕೊಡ್ಬೋದು. ಇಲ್ಲಾಂತಂದರೆ ಯೂಟ್ಯೂಬ್ ಸಪ್ರೇಟ್ ಏನಂತಂದರೆ ಸಬ್ಸ್ಕ್ರಿಪ್ಷನ್ ಟೈಪ್ ನಾವೇನು ಇಕ್ಬೋದು, ಅವ್ರು ಹೇಳೋಕ್ಕಾಗಲ್ಲ. ಸೊ ಇದು ಬಂದ್ಬಿಟ್ಟು ಒಳ್ಳೆ ವಿಷಯನೇ ನೋಡಿರಿ. ಇದನ್ನು ಸುಮ್ಮನೆ ಒಂದು ಚಾಟ್ ಬೋಟ್ನ ಬಿಲ್ಡ್ ಮಾಡೋದಕ್ಕೆ ಸುಮ್ಮನೆನಾ. ಸೊ ಇದರಿಂದ ಬೆನಿಫಿಟ್ ಏನಂತಂದರೆ ಇದಕ್ಕೆ ಭಾಳಷ್ಟು ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು. ಕಂಪ್ನೀಸ್ಗೆ ಅಂತ ಟೈಮ್ ಸೇವ್ ಆಗುತ್ತೆ, ಜಾಸ್ತಿ ಸಫರ್ ಆಗಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಏನಂತಂದರೆ AI ಟೂಲ್ನ ಬಿಲ್ಡ್ ಮಾಡ್ಬೋದು. ಇದರಿಂದ ಭಾಳಷ್ಟು ಯೂಸ್ಫುಲ್ ಆಯ್ತು ಅಂತ ಹೇಳ್ಬೋದು. ಅತೇನಾ ಅಂತ ಇದನ್ನ ಈ AI ಟೂಲ್ನ ಹೆಸರು. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟು
ಥಿಂಗ್ ಅಂತ ನನಗೆ ಅನಿಸ್ತು. ಸೊ ನೋಡಿರೋ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಟೆಕ್ ನ್ಯೂಸಲ್ಲಿ ನಿಮ್ಗೆ ಯಾವುದೇ ಇಷ್ಟ ಅಂತ ಕೆಳಗೆ ಕಾಮೆಂಟ್ನೇ ತಿಳಿಸಿ. ಈ ವಿಡಿಯೋ ಸರ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮ್ಮ ಟೆಕ್ನಾಲಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್ ಆಗಿ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.